ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತ ಇರೋ ಈ ಮಷೀನ್ಗಳು ನಿಜವಾಗ್ಲೂ ಯೋಚನೆ ಮಾಡ್ತಾವಾ? ಅವುಗಳಿಗೆ ಯೋಚಿಸೋ ಶಕ್ತಿ ಇದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾವತ್ತಾದ್ರೂ ಅನಿಸಿದ್ಯಾ? ಬನ್ನಿ, ಇವತ್ತು ನಾವು ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಅನ್ನೋ ಈ ಒಂದು ಅದ್ಭುತ ಪ್ರಪಂಚದೊಳಗೆ ಇಳಿದು ನೋಡೋಣ. ಸರಿ, ಒಂದ್ಸಲ ಯೋಚನೆ ಮಾಡಿ ನೋಡಿ. ತಮ್ಮ ಫೋನ್ನಲ್ಲಿ ಇವತ್ತು ವೆದರ್ ಹೇಗಿದೆ ಅಂತ ಕೇಳಿದ ತಕ್ಷಣ ಸಿರಿ ಆಗಿರ್ಬೋದು ಅಥವಾ ಗೂಗಲ್ ಅಸಿಸ್ಟೆಂಟ್ ಆಗಿರ್ಬೋದು ಪಟ್ ಅಂತ ಉತ್ತರ ಕೊಡುತ್ತೆ ಅಲ್ವಾ? ಅದು ಹೇಗೆ ಸಾಧ್ಯ? ಆ ಮಷೀನ್ನ ಹಿಂದೆ ಅಡಗಿರೋ ಆ ಬುದ್ಧಿವಂತಿಕೆ ಯಾವುದು? ಇದೇ ಪ್ರಶ್ನೆನಿಟ್ಕೊಂಡು ನಾವು ಮುಂದಕ್ಕೋಗೋಣ. ಆ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಮುಂಚೆ ನಾವು ಮೊದಲು ಬೇಸಿಕ್ಸ್ನಿಂದ ಶುರು ಮಾಡೋಣ. ಅಂದ್ರೆ ಈ ಕೃತಕ ಬುದ್ಧಿಮತ್ತೆ ಅಥವಾ ಎಐ ಅಂದ್ರೆ ಅಸಲಿಗೆ ಏನು? ಈ ಕಾನ್ಸೆಪ್ಟನ್ನು ಮೊದಲು ಸರಿಯಾಗಿ ತಿಳ್ಕೊಂಡ್ಬಿಡೋಣ. ನೋಡಿ, ಈ ಕೃತಕ ಬುದ್ಧಿಮತ್ತೆ ಅಂದ್ರೆ ಇದು ಕಂಪ್ಯೂಟರ್ ಸೈನ್ಸ್ನದ್ದೇ ಒಂದು ಸ್ಪೆಷಲ್ ಬ್ರಾಂಚ್. ಇದರ ಮುಖ್ಯ ಉದ್ದೇಶ ಏನ್ ಗೊತ್ತಾ? ಮಷೀನ್ಗಳಿಗೆ ಮನುಷ್ಯರ ಥರ ಯೋಚನೆ ಮಾಡೋ ಹಾಗೆ, ಹೊಸ ವಿಷಯಗಳನ್ನು ಕಲಿಯೋ ಹಾಗೆ ಮತ್ತು ತಾವಾಗಿಯೇ ನಿರ್ಧಾರಗಳನ್ನು ತಗೊಳ್ಳೋ ಹಾಗೆ ಮಾಡೋದು. ಅಂದ್ರೆ ಬರೀ ನಾವು ಹೇಳಿದ್ದಂಗೆ ಮಾಡೋದು ಅಂತಲ್ಲ, ಅದಕ್ಕೆ ಬದಲಾಗಿ ಅದಕ್ಕೇನೇ ಒಂದು ಸ್ವಂತ ಬ್ರೈನ್ ಕೊಡೋ ಪ್ರಯತ್ನ ಅನ್ಬೋದು. ಸರಿ, ಎಐ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆದ್ರೆ ಎಲ್ಲಾ ಎಐ ಒಂದೇ ಥರ ಇರಲ್ಲ. ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಮುಖ್ಯವಾಗಿ ಇದರಲ್ಲಿ 3 ವಿಧಗಳು ಬರುತ್ತೆ. ಮೊದಲನೇದು ನ್ಯಾರೋ ಎಐ. ಇದರ ಹೆಸರೇ ಹೇಳೋ ಹಾಗೆ ಇದು ತುಂಬಾ ಸ್ಪೆಸಿಫಿಕ್. ಅಂದ್ರೆ ಒಂದೇ ಒಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರುತ್ತೆ. ಉದಾಹರಣೆಗೆ ಚೆಸ್ ಆಡೋ ಕಂಪ್ಯೂಟರ್ ಅಥವಾ ಫೇಸ್ ರೆಕಗ್ನಿಷನ್ ಸಾಫ್ಟ್ವೇರ್. ಎರಡನೇದು ಜನರಲ್ ಎಐ. ಇದು ನಮ್ಮ ಥರ, ಅಂದ್ರೆ ಯಾವುದೇ ಹೊಸ ವಿಷಯವನ್ನ ಅರ್ಥ ಮಾಡ್ಕೊಂಡು ಕಲಿಯೋ ಕೆಪಾಸಿಟಿ ಇರುತ್ತೆ. ಸದ್ಯಕ್ಕಂತೂ ಇದು ಸಿನಿಮಾಗಳಲ್ಲಿ ಬರೋ ರೋಬೋಟ್ಗಳ ಥರ ಇನ್ನೂ ರಿಸರ್ಚ್ ಸ್ಟೇಜ್ನಲ್ಲೇ ಇದೆ. ಕೊನೆಯದಾಗಿ ಸೂಪರ್ ಎಐ. ಇದು ಮನುಷ್ಯರ ಬುದ್ಧಿಶಕ್ತಿಗಿಂತ ಎಷ್ಟೋ ಪಟ್ಟು ಮುಂದೆ ಹೋಗೋ ಒಂದು ಕಾನ್ಸೆಪ್ಟ್. ನಿಜವಾಗ್ಲೂ ಇದು ಒಂದು ಕಾಲ್ಪನಿಕ ಶಕ್ತಿ ಅಂತಾನೆ ಹೇಳ್ಬೋದು ಸದ್ಯಕ್ಕೆ. ಸರಿ, ಎಐನಲ್ಲಿ ಇಷ್ಟೆಲ್ಲ ವಿಧಗಳಿವೆ ಅಂತ ಗೊತ್ತಾಯ್ತು. ಆದ್ರೆ ಅಸಲಿ ಪ್ರಶ್ನೆ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆ ಏನಂದ್ರೆ, ಈ ಮಷೀನ್ಗಳು ಕಲಿಯೋದು ಹೇಗೆ? ಅವುಗಳಿಗೆ ಈ ಜ್ಞಾನ ಎಲ್ಲಿಂದ ಬರುತ್ತೆ? ಬನ್ನಿ, ಇದರ ಹಿಂದಿರೋ ಸೀಕ್ರೆಟ್ ಏನು ಅಂತ ನೋಡೋಣ. ಆ ಪ್ರಶ್ನೆಗೆ ಉತ್ತರ ಮಷೀನ್ ಲರ್ನಿಂಗ್. ಇದನ್ನ ಎಐನ ಹುದೇರ ಅಂತಾನೆ ಕರಿಬೋದು. ಇಲ್ಲಿ ಆಗೋದೇನಪ್ಪ ಅಂದ್ರೆ, ಮಷೀನ್ಗೆ ಪ್ರತಿಯೊಂದು ರೂಲನ್ನು ನಾವು ಹೇಳ್ಕೊಡಲ್ಲ. ಬದಲಿಗೆ ರಾಶಿ ರಾಶಿ ಡೇಟಾ ಕೊಟ್ಟು ನೋಡು, ನೀನೇ ಕಲ್ತ್ಕೋ ಅಂತ ಬಿಟ್ಟುಬಿಡ್ತೀನಿ. ಹೇಗೆ ಅಂದ್ರೆ, ಒಂದು ಮಗುವಿನ ಕೈಗೆ ಇಡೀ ಲೈಬ್ರರಿ ಕೊಟ್ಟು ನೀನೇ ಓದಿ ಕಲಿ ಅಂದ್ಹಾಗೆ. ಇದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ, ಓಕೆನಾ? ಹೀಗಂದ್ಕೊಳ್ಳಿ, ಒಂದು ಮಷೀನ್ಗೆ ನಾವು ಸಾವಿರಾರು ನಾಯಿ ಮತ್ತೆ ಬೆಕ್ಕಿನ ಫೋಟೋಗಳನ್ನ ಕೊಡ್ತೀವಿ, ಅಂದ್ರೆ ಫೀಡ್ ಮಾಡ್ತೀವಿ. ಆ ಮಷೀನ್ ಏನ್ ಮಾಡುತ್ತೆ ಅಂದ್ರೆ, ಒಂದೊಂದು ಫೋಟೋನು ಕೂತು ವಿಶ್ಲೇಷಣೆ ಮಾಡಕ್ಕೆ ಶುರು ಮಾಡುತ್ತೆ. ಹೇಗೆ ಸಾವಿರಾರು ಫೋಟೋಗಳನ್ನ ನೋಡಿದ ಮೇಲೆ ಆ ಮಷೀನ್ಗೆ ತಾನಾಗೆ ಒಂದು ಐಡಿಯಾ ಬರುತ್ತೆ. ಓಹ್, ನಾಯಿ ಅಂದ್ರೆ ಉದ್ದ ಮೂತಿ ಇರುತ್ತೆ, ಕಿವಿಗಳು ಕೆಳಗೆ ಬಿದ್ದಿರುತ್ತೆ. ಆದರೆ ಬೆಕ್ಕಿಗೆ ಕಿವಿಗಳು ಚೂಪಾಗಿರುತ್ತೆ, ಮೀಸೆ ಇರುತ್ತೆ. ಹೀಗೆ ಅದು ಬರೀ ಇಷ್ಟೇ ಅಲ್ಲ, ಬಣ್ಣ, ಶೇಪು, ಕಣ್ಣು ಹೀಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನೆಲ್ಲ ಗುರುತಿಸಿ ತನ್ನದೇ ಆದ ಒಂದು ಪ್ಯಾಟರ್ನ್ ಅನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಸರಿ, ಈಗ ಮಜಾ ನೋಡಿ. ನಾವು ಅದಕ್ಕೆ ಇದುವರೆಗೂ ತೋರಿಸದೇ ಇರೋ ಒಂದು ಹೊಸ ಫೋಟೋನ ತೋರಿಸಿದ್ರೆ ಏನಾಗ್ಬೋದು? ಅದು ತಾನು ಕಲಿತ ಜ್ಞಾನವನ್ನ ಬಳಸಿ ಪಟ್ ಅಂತ ಇದು ನಾಯಿ ಅಥವಾ ಇದು ಬೆಕ್ಕು ಅಂತ ಕರೆಕ್ಟಾಗಿ ಹೇಳ್ಬಿಡುತ್ತೆ. ನೋಡಿ, ಇದೇ ನೋಡಿ ಮಷೀನ್ ಲರ್ನಿಂಗ್ನ ಮ್ಯಾಜಿಕ್. ಈ ಟೆಕ್ನಾಲಜಿ ಎಲ್ಲೋ ಲ್ಯಾಬ್ನಲ್ಲಿ ಮಾತ್ರ ಇದೆ ಅಂತ ಅನ್ಕೋಬೇಡಿ. ನಿಜ ಹೇಳ್ಬೇಕಂದ್ರೆ ಇದು ಆಲ್ರೆಡಿ ನಮ್ಮ ಡೈಲಿ ಲೈಫ್ನ ಒಂದು ಭಾಗ ಆಗ್ಬಿಟ್ಟಿದೆ. ಹೇಗೆ ಅಂತೀರಾ? ಬನ್ನಿ ನೋಡೋಣ. ಸೆಲ್ಫ್ ಡ್ರೈವಿಂಗ್ ಕಾರುಗಳು, ನಾವು ದಿನ ಬಳಸೋ ಸಿರಿ, ಗೂಗಲ್ ಅಸಿಸ್ಟೆಂಟ್, ಒಂದು ಭಾಷೆಯಿಂದ ಇನ್ನೊಂದಕ್ಕೆ ಟ್ರಾನ್ಸ್ಲೇಟ್ ಮಾಡೋ ಸರ್ವಿಸ್ಗಳು. ಅಷ್ಟೇ ಯಾಕೆ, ಹೆಲ್ತ್ ಕೇರ್ನಲ್ಲಿ ರೋಗಗಳನ್ನು ಪತ್ತೆ ಮಾಡೋವರೆಗೂ ಎಐನದ್ದೇ ಕೈವಾಡ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಸುಸ್ತೇ ಆಗದೆ ಕೆಲಸ ಮಾಡೋ ರೋಬೋಟ್ಗಳಿವೆಯಲ್ಲ, ಅವು ಕೂಡ ಎಐನ ಒಂದು ರೂಪಾನೇ. ಇಷ್ಟೆಲ್ಲ ನೋಡಿದ್ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಸರಿ, ಮನುಷ್ಯರ ಬುದ್ಧಿವಂತಿಕೆಗೂ ಈ ಮಷೀನ್ಗಳ ಬುದ್ಧಿವಂತಿಕೆಗೂ ಅಸಲಿ ವ್ಯತ್ಯಾಸವಾದ್ರೂ ಏನು? ಇವೆರಡರಲ್ಲಿ ಯಾವುದು ಬೆಸ್ಟ್, ಅಥವಾ ಇವೆರಡನ್ನೂ ಕಂಪೇರ್ ಮಾಡೋದೇ ಸರಿ ಇಲ್ವಾ? ನೋಡಿ, ಮುಖ್ಯವಾದ ವ್ಯತ್ಯಾಸಗಳನ್ನು ನೋಡೋದಾದ್ರೆ, ನಮ್ಮಲ್ಲಿ ಅಂದ್ರೆ ಮನುಷ್ಯರಲ್ಲಿ ಭಾವನೆಗಳಿವೆ, ಕ್ರಿಯೇಟಿವಿಟಿ ಇದೆ, ಕಾಮನ್ ಸೆನ್ಸ್ ಇದೆ. ನಾವು ಕವಿತೆ ಬರಿತೀವಿ, ಮ್ಯೂಸಿಕ್ ಕಂಪೋಸ್ ಮಾಡ್ತೀವಿ, ಪ್ರೀತಿ, ಕೋಪ ಎಲ್ಲವನ್ನೂ ಅನುಭವಿಸ್ತೀವಿ. ಆದರೆ ಎಐ ಅದಕ್ಕೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಅದು ಕೇವಲ ಡೇಟಾ ಮತ್ತೆ ಪ್ಯಾಟರ್ನ್ಗಳ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಅಂದ್ರೆ
ತುಂಬಾನೇ ಎಫಿಷಿಯಂಟ್, ಆದರೆ ಎಮೋಷನ್ಸ್ ಇಲ್ಲದ ಒಬ್ಬ ಅಸಿಸ್ಟೆಂಟ್ ಇದ್ದಾಗೆ. ಇನ್ನೊಂದು ದೊಡ್ಡ ವ್ಯತ್ಯಾಸ ಅಂದರೆ ನಮಗೆ ರೆಸ್ಟ್ ಬೇಕು, ಆದರೆ AI ದಿನದ 24 ಗಂಟೆಯೂ ವಾರದ 7 ದಿನನೂ ಸುಸ್ತಾಗದೆ ಕೆಲಸ ಮಾಡ್ತಾನೇ ಇರಬಲ್ಲದು. ಹಾಗಾದ್ರೆ ಕೊನೆಯದಾಗಿ ಎಲ್ಲರ ಮನಸ್ಸಲ್ಲೂ ಮೂಡೋ ಒಂದು ಪ್ರಶ್ನೆ, ಈ ಟೆಕ್ನಾಲಜಿ ಹೀಗೇನೆ ಬೆಳೀತಾ ಹೋದ್ರೆ ಒಂದಲ್ಲ ಒಂದು ದಿನ ಈ ಮಷಿನ್ಗಳು ನಮ್ಮ ಬುದ್ಧಿವಂತಿಕೆನೇ ಮೀರಿಸಬಹುದಾ? ಆ ಸೂಪರ್ AI ಅನ್ನೋದು ನಿಜವಾಗ್ಲೂ ಸಾಧ್ಯನಾ? ಒಂದು ವೇಳೆ ಅದನ್ನು ನಿಜವಾದ್ರೆ ಅದು ಮನುಷ್ಯರಿಗೆ ಒಳ್ಳೇದಾಗುತ್ತಾ ಅಥವಾ ಕೆಟ್ಟದಾಗುತ್ತಾ? ಈ ಪ್ರಶ್ನೆ ಜೊತೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.